ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಡ್ಸ್ ಗೆ ಸ್ವಾಗತ. ಟೀಮ್ ಇಂಡಿಯಾ T20 ಅಂತ ಬಂದಾಗ ಇಂಗ್ಲೆಂಡ್ ವಿರುದ್ಧ ಕ್ಲೀನ್ ಸ್ವೀಪ್ ಆಯ್ತು, ನಿಮ್ಗೆಲ್ಲ ಗೊತ್ತು. ಅದು ವೈಟ್ ವಾಶ್ ಆಗಿದ್ ಮಗ, ಒಂದು ಮ್ಯಾಚ್ ವಿನ್ ಆಗಿಲ್ಲ. ಆಡಿರೋ 5 ಮ್ಯಾಚ್ ಅಲ್ಲಿ ಒಂದು ಮ್ಯಾಚ್ ಆಯ್ತು, ಇನ್ನು ಆಡಿರೋ 4 ಮ್ಯಾಚ್ ಅಲ್ಲಿ ಒಂದು ಮ್ಯಾಚ್ ವಿನ್ ಆಗಿಲ್ಲ ಅಂದ್ರೆ ಯೋಚನೆ ಮಾಡಿ ಯಾವ ತರ ಪರ್ಫಾರ್ಮೆನ್ಸ್ ಕೊಟ್ರು ಅಂತ ಟೀಮ್ ಇಂಡಿಯಾ. ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ನಾನ್ ಈ ರೀತಿ ಡೌನ್ ಫಾಲ್ ಆಗಿರೋದು T20 ಅಂತ ಬಂದಾಗ ಟೀಮ್ ಇಂಡಿಯಾ ನಾನು ಇದುವರೆಗೂ ನೋಡೇ ಇಲ್ಲ. ಅದ್ ನೋಡಿದ್ರೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಬೇರೆ ಆಗಿದ್ದು. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿನ ಸ್ವಲ್ಪ ಮಿಸ್ಟೇಕ್ಸ್ ಅನ್ನೋದಿತ್ತು. ಹೌದು, ಸ್ವಲ್ಪ ಇವ್ರದ್ದು ಮಿಸ್ಟೇಕ್ಸ್ ಇತ್ತು, ಕೋಚ್ ಕಡೆಯಿಂದ ಮಿಸ್ಟೇಕ್ಸ್ ಇತ್ತು, ಪ್ಲೇಯಿಂಗ್ 11 ಅಲ್ಲೇ ಮಿಸ್ಟೇಕ್ಸ್ ಇತ್ತು. ಎಲ್ಲ ಒಂಥರ ಮಿಸ್ಟೇಕ್ಸ್ ಇಂದಾನೆ ಇಂಗ್ಲೆಂಡ್ ವಿರುದ್ಧ T20 ಆಡಿದ್ರು. ಬಟ್ ಒಂದು ಮ್ಯಾಚ್ ವಿನ್ ಆಗಿಲ್ಲ. ಬಟ್ ಇವಾಗ ಏನಂದ್ರೆ, ಇವಾಗ T20 ಎಲ್ಲ ಮುಗಿತು, ಸರಣಿನೂ ಇಂಗ್ಲೆಂಡ್ ವಿನ್ ಆಯ್ತಲ್ವಾ. ಆದ್ರಿಂದ ಇವಾಗ ಅದೆಲ್ಲ ಯೋಚನೆ ಮಾಡಕ್ ಹೋಗ್ಬಾರ್ದು, ಯಾಕಂದ್ರೆ ಆಗಿದ್ದಾಗೋಯ್ತು. ಇವಾಗ ನೆಕ್ಸ್ಟ್ ಬರ್ತಾ ಇದೆ ಅಲ್ವಾ ಓಡಿಐ ಕಡೆ ಗಮನ ಕೊಡ್ಬೇಕು. ಇವಾಗ ಓಡಿಐ ಏನಾದ್ರು ವಿನ್ ಆಗ್ತಾರೆ, ಇಲ್ಲಾಂದ್ರೆ ಲಾಸ್ಟ್ T20 ತರನೇ ಏನಾದ್ರು ಸೀರೀಸ್ ನ ಸೋಲ್ತಾರ ಅನ್ನೋದು ನೋಡ್ಬೇಕಾದ್ರೆ ಇವಾಗ ಓಡಿಐದು ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಬೇಕು. ಈ ಪ್ಲೇಯಿಂಗ್ 11 ಜೊತೆ ಹೋದ್ರೆ ಟೀಮ್ ಇಂಡಿಯಾ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಚಿಂದಿ ಆಗಿರುತ್ತೆ, ಬೆಂಕಿ ಆಗಿರುತ್ತೆ ಅನ್ನೋ ಟೀಮ್ ಇವಾಗ ಫ್ರೇಮ್ ಮಾಡೋಣ. ಟೀಮ್ ಇಂಡಿಯಾದು ಅಪ್ಡೇಟೆಡ್ ಸ್ಕ್ವಾಡ್ ನ ನೋಡೋಣ. ಈ ಸ್ಕ್ವಾಡ್ ಅಲ್ಲಿ ಹರ್ಷಿತ್ ರಾಣಾಗ್ ಇಂಜುರಿ ಆಗಿರೋ ಕಾರಣದಿಂದ ಅವ್ರಿಗೆ ರಿಪ್ಲೇಸ್ ಆಗ್ಬಿಟ್ಟು ಪ್ರಿನ್ಸ್ ಯಾದವ್ ನ ತಗೊಂಡಿದ್ದಾರೆ. ಬಟ್ ನೇಮ್ ಇಲ್ಲಿ ಹರ್ಷಿತ್ ರಾಣಾ ಇದೆ ಅಲ್ವಾ, ಅವ್ರ ಜಾಗದಲ್ಲಿ ಪ್ರಿನ್ಸ್ ಯಾದವ್ ಅಂತ ಅನ್ಕೊಳ್ಳಿ. ಇವಾಗ ಓಡಿಎಸ್ ಅಂತ ಬಂದಾಗ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಜೊತೆ ಹೋಗ್ತಾ ಇರೋದು. ಶುಭ್ಮನ್ ಗಿಲ್ ಓಡಿಎಸ್ ಅಂತ ಬಂದಾಗ ಕ್ಯಾಪ್ಟನ್ಸಿ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅವ್ರ ಜೊತೆಗೆ ನಾನು ಓಪನ್ ಮಾಡ್ತಾ ಇರೋದು ಅದಂದ್ರೆ ರೋಹಿತ್ ಶರ್ಮಾ ಓಡಿಎಸ್ ಅಂತ ಬಂದಾಗ ಅವ್ರು ಹೇಳಂಗೆಲ್ಲ ಆಲ್ರೆಡಿ ಪ್ರೂವ್ ಮಾಡ್ಕೊಬಿಟ್ಟಿದ್ರೆ ಅವ್ರನ್ನ ಆಡ್ಸ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಆಡ್ತಾ ಇರೋದೇ ಒಂದ್ ಫಾರ್ಮ್ಯಾಟ್ ಅಷ್ಟೇ. ಇನ್ನು ಒಮ್ಮೆ ಒಂದ್ ಫಾರ್ಮ್ಯಾಟ್ ಅಲ್ಲಿ ಇದಾರಂದ್ರೆ ಅವ್ರ ಕಂಪಲ್ಸರಿ ಅವ್ರು ಆಡ್ಲಿ ಬಿಡ್ಲಿ, ಮ್ಯಾಚ್ ಅಲ್ಲಂತೂ ಇದ್ದೇ ಇರ್ತಾರೆ, ಮ್ಯಾಚ್ ಆಡ್ತಾರೆ. ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ. ನಂಬರ್ 3 ಸ್ಲಾಟ್ ಅಲ್ಲಿ ವಿರಾಟ್ ಕೊಹ್ಲಿ. ಹೇಳ್ಬೇಕ ಮಗ, ವಿರಾಟ್ ಕೊಹ್ಲಿದು ಸ್ವಲ್ಪ ಡೌಟ್ ಅನ್ನೋದಿತ್ತು, ಯಾಕಂದ್ರೆ ಸಬ್ಜೆಕ್ಟ್ ಫಿಟ್ನೆಸ್ ಸ್ಕ್ವಾಡ್ ಅನೌನ್ಸ್ ಮಾಡಿದಾಗ ಆತರ ಇತ್ತಲ್ವಾ. ಬಟ್ ಇವರು ಕಂಪ್ಲೀಟ್ ಆಗಿ ರಿಕವರಿ ಆಗಿದ್ದಾರೆ. ಆ ಕಾರಣದಿಂದ ಇಂಗ್ಲೆಂಡ್ ವಿರುದ್ಧ ಓಡಿಐ ಮ್ಯಾಚ್ ನ ಆಡ್ತಾ ಇರೋದು ಕೊಹ್ಲಿ. ಆದ್ರಿಂದ ನಂಬರ್ 3 ಸ್ಲಾಟ್ ಅಲ್ಲಿ ವಿರಾಟ್ ಕೊಹ್ಲಿ. ಇವ್ರಿಗೆ ಬಿಟ್ಟು ಇನ್ಯಾರು ಕೊಡಕ್ಕಾಗುತ್ತೆ ಮಗ ನಂಬರ್ 3 ಸ್ಲಾಟ್ ಫಿಕ್ಸ್ ಮಾಡ್ಕೊಬಿಟ್ಟಿದೆ. ಓವರ್ ದ ಇಯರ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾನೆ ಬಂದಿದ್ರೆ ನಂಬರ್ 3 ಸ್ಲಾಟ್ ಅಲ್ಲಿ. ನಂಬರ್ 3 ಸ್ಲಾಟ್ ಅಂತೂ ಅಲ್ಲಾಡ್ಸಂಗೆ ಇಲ್ಲ. ಕಂಪಲ್ಸರಿ ಅವರೇ 100% ಅವರೇ, ಬೇರೆ ಯಾರಿಗೂ ಚಾನ್ಸ್ ಇಲ್ಲ. ಊಹೆ ಮಾಡ್ಕೊಳಕ್ಕೂ ಆಗಲ್ಲ, ವಿರಾಟ್ ಕೊಹ್ಲಿನೇ ಆಡೋದು. ನಂಬರ್ 4 ಶ್ರೇಯಸ್ ಅಯ್ಯರ್ T20 ಸದ ಬಂದಾಗ ಅವ್ರ ಕ್ಯಾಪ್ಟನ್ಸಿನ ನೋಡಿರ್ತಾರೆ, ಅಲ್ಲೊಂಥರ ಅವ್ರಿಗೆ ಲೋ ಕಾನ್ಫಿಡೆನ್ಸ್ ಅನ್ನೋದು ಬಂದಿರುತ್ತೆ, ಕುಗ್ಬಿಟ್ಟಿರ್ತಾರೆ. ಹೌದು, ಕಂಟಿನ್ಯೂಸ್ ಆಗಿ ಅವ್ರ ಕ್ಯಾಪ್ಟನ್ಸಿಲಿ ಆತರ T20 ಮ್ಯಾಚಸ್ ನ ಸೋತಾಗ ಒಂಥರ ಕಾನ್ಫಿಡೆನ್ಸ್ ಅನ್ನೋದೇ ಇರಲ್ಲ. ಬಟ್ ಅದೇ ಡಿಫ್ರೆಂಟ್ ಫಾರ್ಮ್ಯಾಟ್, ಅದು T20 ಫಾರ್ಮ್ಯಾಟ್ ಅಲ್ವಾ, ಅದನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು. ಇವಾಗ ಓಡಿಐ ಕಡೆ ಫೋಕಸ್ ಮಾಡ್ಬೇಕು. ಅಲ್ಲಿ T20 ಸದ ಬಂದಾಗ ಟೈಮ್ ಸಿಗಲ್ಲ. ನಾವು ಸ್ವಲ್ಪ ನೋಡ್ಕೊಂಡ್ತೀವಿ, ಪಿಚ್ ಕಂಡೀಷನ್ಸ್ ನ ಅರ್ಥ ಮಾಡ್ಕೊತೀವಿ ಅಂದ್ರೆ ಅಲ್ಲಿ ಟೈಮ್ ಸಿಗಲ್ಲ, ಯಾಕಂದ್ರೆ ಸ್ಟಾರ್ಟಿಂಗ್ ಇಂದಾನೆ ಹೊಡಿಯಕ್ ಶುರು ಮಾಡ್ಬೇಕು. ಬಟ್ ಓಡಿಎಸ್ ಅಂತ ಬಂದಾಗ ಸ್ವಲ್ಪ ಟೈಮ್ ಸಿಗುತ್ತೆ, ನಿಧಾನಕ್ಕೆ ಬಾಲ್ ಟು ಬಾಲ್ ಆಡ್ಕೊಂಡು ಪಿಚ್ ಕಂಡೀಷನ್ಸ್ ನ ಅರ್ಥ ಮಾಡ್ಕೊಂಡು ಆಡ್ಬೋದು. ಆದ್ರಿಂದ T20 ಬೇರೆ ಓಡಿಐ ಬೇರೆ ಅಲ್ವಾ. ಆದ್ರಿಂದ ಶ್ರೇಯಸ್ ಅಯ್ಯರ್ ಓಡಿಎಸ್ ಅಂತ ಬಂದಾಗ ಪ್ರೂವ್ ಮಾಡ್ಕೊಂಡಿದ್ದಾರೆ. ವರ್ಲ್ಡ್ ಕಪ್ಸ್ ಅಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲೂ ಪ್ರೂವ್ ಮಾಡ್ಕೊಂಡಿದ್ದಾರೆ. ಆದ್ರಿಂದ ನಂಬರ್ 4 ಸ್ಲಾಟ್ ಅಲ್ಲಿ ಶ್ರೇಯಸ್ ಅಯ್ಯರ್. KL ರಾಹುಲ್ ನಂಬರ್ 5 ವಿಕೆಟ್ ಕೀಪರ್ ಜವಾಬ್ದಾರಿ ಇವ್ರಿಗೆ ಕೊಡ್ತಾ ಇರೋದು. KL ರಾಹುಲ್ ನ ನೋಡಿ, ಅವರು ಸ್ಟಾರ್ಟಿಂಗ್ ಆಡಿದಾಗ ಅಷ್ಟೊಂದಿನ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಓಪನಿಂಗ್ ಸ್ಲಾಟ್ ಅಲ್ಲಿ ಆಡಿದಾಗ. ಬಟ್ ಯಾವಾಗ ನಂಬರ್ 4 ನಂಬರ್ 5 ಆ ಸ್ಲಾಟ್ ಅಲ್ಲಿ ಆಡಿದ್ರು, ಆವರೇಜ್ 60 ಅಬವ್ ಇದೆ ಮಗ. 5 ಸ್ಲಾಟ್ ಅಲ್ಲಿ 60 ಅಬವ್ ಅಂದ್ರೆ ಸುಮ್ನೆ ಮಾತಲ್ಲ ಮಗ, ಯಾರ ಕೈಯಿಂದನೂ ಆಗಲ್ಲ. ಸಖತ್ ಕಷ್ಟ ಲಾಸ್ಟ್ ಅಲ್ಲಿ ಬಂದು ಈ ತರ ಸ್ಕೋರ್ ನ ಮಾಡೋದು. ಯಾಕಂದ್ರೆ ಲಾಸ್ಟ್ ಅಲ್ಲಿ ನೀನ್ ಹೊಡಿಲೇಬೇಕು. ಆ ಟೈಮಲ್ಲಿ ಈ ರೀತಿ 60+ ಆವರೇಜ್ ಅಲ್ಲಿ ಸ್ಕೋರ್ ಮಾಡಿದ್ರೆ ಯೋಚನೆ ಮಾಡಿ. ಒಂಥರ ಒಳ್ಳೆ ಬ್ಯಾಟ್ಸ್ಮನ್ KL ರಾಹುಲ್. ಆದ್ರಿಂದ KL ರಾಹುಲ್ ನಂಬರ್ 5 ಫಿಕ್ಸ್. ಇವ್ರಿಗೆ ವಿಕೆಟ್ ಕೀಪರ್ ಜವಾಬ್ದಾರಿನೂ ಕೊಡ್ತಾ ಇರೋದು. ಮತ್ತೆ ಶಿವಮ್ ದುಬೆ, ಇವ್ರನ್ನ ರಿಪ್ಲೇಸ್ ಆಗಿ ತಗೊಂಡ್ರೆ ನಿತೀಶ್ ಕುಮಾರ್ ರೆಡ್ಡಿ ರಿಪ್ಲೇಸ್ ಆಗಿ ತಗೊಂಡ್ರೆ ಶಿವಮ್ ದುಬೆ. ನಿತೀಶ್ ಕುಮಾರ್ ರೆಡ್ಡಿಗೆ ಇಂಜುರಿ ಆಯ್ತಲ್ವಾ, ಆ ಕಾರಣದಿಂದ ಶಿವಮ್ ದುಬೆನ ತಗೊಂಡಿದ್ದಾರೆ. ಬಟ್ ಶಿವಮ್ ದುಬೆನ ಆಡ್ಸ್ತಾ ಇದೀನಿ, ಯಾಕಂದ್ರೆ ಫಾಸ್ಟ್ ಬೌಲಿಂಗ್ ಆಗ್ತಾರೆ, ಮತ್ತೆ ಬ್ಯಾಟಿಂಗ್ ಅವಶ್ಯಕತೆ ಇದೆ ಟೀಮ್ ಇಂಡಿಯಾಗೆ. ಅದು ನಿತೀಶ್ ಕುಮಾರ್ ರೆಡ್ಡಿ ಇದ್ರೆ ನಿತೀಶ್ ಕುಮಾರ್ ರೆಡ್ಡಿ ಆಡ್ಸ್ತಾ ಇದ್ರು, ಬಟ್ ಅವ್ರು ಇಲ್ಲ ಅಲ್ವಾ. ಆದ್ರಿಂದ ಶಿವಮ್ ದುಬೆ ಆಡ್ಸ್ತಾ ಇರೋದು. ಶಿವಮ್ ದುಬೆ T20 ಬಂದಾಗ ಅವ್ರು ಏನು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಬಟ್ ಆದ್ರೂ ಇನ್ನ ಈ ಸ್ಕ್ವಾಡ್ ಅಲ್ಲಿ ಯಾರು ಈ ತರ ಆಲ್ರೌಂಡ್ ಇಲ್ಲ, ಇನ್ ಇವ್ರನ್ನ ಆಡ್ಸ್ಲೇಬೇಕು. ಆದ್ರಿಂದ ಶಿವಮ್ ದುಬೆ. ನಂಬರ್ 7 ವಾಷಿಂಗ್ಟನ್ ಸುಂದರ್ ಜಾಗದಲ್ಲಿ ಬೇಕಾದ್ರೆ ಅಕ್ಷರ್ ಪಟೇಲ್ ಸಹ ಆಡ್ಸ್ಬೋದು. ಬಟ್ ನಾನು ಅವ್ರಿಗಿಂತ ಇವ್ರನ್ನ ಪ್ರಿಪೇರ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, 2026 IPL ವಾಷಿಂಗ್ಟನ್ ಸುಂದರ್ ಚೆನ್ನಾಗಿ ಆಡಿದ್ರೆ, ಮತ್ತೆ ಬಿಗ್ ಹಿಟ್ಟಿಂಗ್ ಕೇಪಬಿಲಿಟಿಯನ್ನು ತೋರಿಸಿದ್ದಾರೆ ಯಾವ ರೀತಿ ಆಡ್ತಾರಂತ. ಅದೇ ಇವ್ರು ಅಕ್ಷರ್ ಪಟೇಲ್ ಅಷ್ಟೊಂದು ಜನ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಒಂಥರ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು IPL ಅಂತ ಬಂದಾಗ. ಇನ್ನೊಂದು ರೀಸನ್ ಏನಂದ್ರೆ, ಕುಲ್ದೀಪ್ ಯಾದವ್ ಅವ್ರು ಆಲ್ರೆಡಿ ಪ್ಲೇಯಿಂಗ್ 11 ಇದ್ದೇ ಇರ್ತಾರೆ, 100% ಅವ್ರು ಆಡ್ತಾರೆ. ಅವರು ಲೆಫ್ಟ್ ಹ್ಯಾಂಡ್, ಅಕ್ಷರ್ ಪಟೇಲ್ ಲೆಫ್ಟ್ ಹ್ಯಾಂಡ್ ಅಲ್ವಾ, ಆದ್ರೂ ಲೆಫ್ಟ್ ಹ್ಯಾಂಡ್ ಅಕ್ಷರ್ ಪಟೇಲ್ ಅವಶ್ಯಕತೆ ಇಲ್ಲ. ಆದ್ರೆ ರೈಟ್ ಹ್ಯಾಂಡ್ ಸ್ಪಿನ್ನರ್ ಜೊತೆ ಇವರು ವಾಷಿಂಗ್ಟನ್ ಸುಂದರ್ ಜೊತೆ ಹೋಗ್ತಾ ಇರೋದು. ನೆಕ್ಸ್ಟ್ ಕುಲ್ದೀಪ್ ಯಾದವ್ ಇರ್ಲೇಬೇಕು. ಮಿಸ್ಟ್ರಿ ಸ್ಪಿನ್ನರ್, ರೈಟ್ ಹ್ಯಾಂಡರ್ಸ್ಗೂ ಚೆನ್ನಾಗಿ ಮಾಡ್ತಾರೆ, ಲೆಫ್ಟ್ ಹ್ಯಾಂಡರ್ಸ್ಗೂ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ. ಒಂಥರ ಗೂಗ್ಲಿನೂ ಸಗದಾಗ ಆಗ್ತಾರೆ, ಅವ್ರು 100% ಇದ್ದೇ ಇರ್ತಾರೆ. ಹರ್ಷದೀಪ್ ಸಿಂಗ್ ಇವ್ರು ಹೇಳ್ಬೇಕಾ, ಸ್ಟಾರ್ಟಿಂಗ್ ಅಲ್ಲಿ ವಿಕೆಟ್ಸ್ ತಗೊಳೋದೇ ಇವರು, ಆದ್ರಿಂದ 100% ಇವ್ರು ಇದ್ದೇ ಇರ್ತಾರೆ. ಮತ್ತೆ ಜಸ್ಪ್ರೀತ್ ಬುಮ್ರಾ, ಇವ್ರು ನೋಡಿ ಜಮಾನ ಹೋಗಿದೆ ಓಡಿಎಸ್ ನ ಆಡ್ಬಿಟ್ಟು, ಎಷ್ಟೋ ದಿನ ಹೋಗ್ಬಿಟ್ಟಿದ್ರು ಇವ್ರನ್ನ ಓಡಿಎಸ್ ಅಲ್ಲಿ ನೋಡ್ಬಿಟ್ಟು. ಇವಾಗ ಒಂಥರ ಖುಷಿ ಅಂತ ಹೇಳ್ಬೋದು, ಸ್ಕ್ವಾಡ್ ಅಲ್ಲಿ ನೋಡ್ತಾ ಇರೋದು, ಮತ್ತೆ ಮ್ಯಾಚ್ ನ ಆಡ್ತಾ ಇರೋದು. ಮಗ 2027 ವರ್ಲ್ಡ್ ಕಪ್ ಬರ್ತಾ ಇದಾರೆ, ಸಖತ್ ಇಂಪಾರ್ಟೆಂಟ್. ಇವ್ರನ್ನ ಇಂಜುರಿ ಆಗದಂಗೆ ಕಾಪಾಡ್ಕೋಬೇಕು. ಹೌದು, ಎಲ್ಲಾ ಮ್ಯಾಚಸ್ ರೆಸ್ಟ್ ಕೊಡಂಗಿಲ್ಲ, ಇವ್ರನ್ನ ಕೇಳ್ಬೇಕು. ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅಂದಾಗ ಒಂದು ಮ್ಯಾಚ್ ರೆಸ್ಟ್ ಆ ತರ ಕೊಟ್ಕೊಂಡು ಇಂಜುರಿ ಆಗದಂಗೆ ನೋಡ್ಕೋಬೇಕು.
ಮತ್ತೆ ಲಾಸ್ಟ್ ಸ್ಲಾಟ್ ಬಂದು ಪ್ರಸಿದ್ಧ ಕೃಷ್ಣ ಜಾಗದಲ್ಲಿ ಗುರ್ನೂರ್ ಬ್ರಾ ಸಹ ಇದ್ದಾರೆ, ಪ್ರಿನ್ಸ್ ಯಾದವ್ ಇದ್ದಾರೆ. ಅವ್ರಿಗಿಂತ ಇವ್ರನ್ನ ಪ್ರಿಪೇರ್ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಇವರು ಪ್ರಸಿದ್ಧ ಕೃಷ್ಣ ಇದು ODIs ಅಂತ ಬಂದಾಗ ಪ್ರೂವ್ ಮಾಡ್ಕೊಂಡಿದ್ರೆ, ಅದೇ T20 ಅಂತ ಬಂದಾಗ ಪ್ರೂವ್ ಮಾಡ್ಕೊಂಡಿಲ್ಲ. ಬಟ್ ODIs ಅಂತ ಬಂದಾಗ ಪ್ರೂವ್ ಮಾಡ್ಕೊಂಡಿದ್ರೆ ಅದು ಓಮ್ ಅಲ್ಲಿ ಇರ್ಬೋದು, ಅವೇದಲ್ಲಿ ಇರ್ಬೋದು, ಚೆನ್ನಾಗಿನೇ ಮಾಡಿದರೆ ಮತ್ತೆ ಎಕ್ಸ್ಪೀರಿಯನ್ಸ್ ಅನ್ನೋದು ತರ್ತಾರೆ. ಆದ್ರಿಂದ ಅವ್ರಿಗಿಂತ ಇವ್ರನ್ನ ಪ್ರಿಪೇರ್ ಮಾಡಿರೋದು. ಇವ್ರೇನ್ ಕೆಟ್ಟ ಬೌಲರ್ಸ್ ಅಂತ ಹೇಳ್ದಲ್ಲ ಗುರ್ನೂರ್ ಬ್ರಾ, ಪ್ರಿನ್ಸ್ ಯಾದವ್, ಅವ್ರಿನ್ನೂ ಇವಾಗ ಹೊಸಬ್ರಲ್ಲ, ಅಷ್ಟೊಂದು ಜನ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಇಂಗ್ಲೆಂಡ್ ಕಂಡೀಷನ್ಸ್ ಅಲ್ಲಿ ಸ್ವಲ್ಪ ಇವರು ಆಡಿದ್ದಾರೆ ಪ್ರಸಿದ್ಧ ಕೃಷ್ಣ, ಆ ಕಾರಣದಿಂದ ಪ್ರಸಿದ್ಧ ಕೃಷ್ಣನ ಆಡ್ತಿರೋದು. ಇವಾಗ ಕಂಪ್ಲೀಟ್ 11 ಅಲ್ಲಿ ಡಿಸ್ಪ್ಲೇ ಮಾಡಿದೀನಿ ನೋಡಿ, ನಾನು ಫ್ರೇಮ್ ಮಾಡಿದ್ ಯಾವ ತರ ಇದೆ ಅಂತ. ಪಟ್ರಲ್ಸ್ ಅಂತೂ ಸಗದ ಕಾಣ್ತಾ ಇದೆ, ಟಾಪ್ 3 ಅಂತೂ ಇವೆ ಅಂತ ಹೇಳ್ಬೋದು. ಟೀಮ್ ಸಗದಾಗಿದೆ. ಮತ್ತೆ ನೆಕ್ಸ್ಟ್ ಶ್ರೇಯಸ್ ಅಯ್ಯರ್, KL ರಾಹುಲ್, ಶಿವಮ್ ದುಬೆ ಇದೆಲ್ಲ, ಅಲ್ಲಿ ಸ್ವಲ್ಪ ಶಿವಮ್ ದುಬೆ ಸ್ವಲ್ಪ ವೀಕ್ ಲಿಂಕ್ ಅಂತ ಹೇಳ್ಬೋದು. ಅಲ್ಲೇನಾದ್ರು ಹಾರ್ದಿಕ್ ಪಾಂಡ್ಯ ಆತರ ಏನಾದ್ರು ಇದ್ದಿದ್ರೆ, ಹಾರ್ದಿಕ್ ಪಾಂಡ್ಯ ಇದ್ದಿದ್ರೆ ನೋಡಿ ಅವ್ರನ್ನ ಸಖತ್ ಮಿಸ್ ಮಾಡ್ಕೊತಾ ಇದೆ ಅಂತ ಹೇಳ್ಬೋದು ಟೀಮ್ ಇಂಡಿಯಾ. ಹಾರ್ದಿಕ್ ಪಾಂಡ್ಯ ಅಂತ ಆಲ್ರೌಂಡರ್ ಟೀಮ್ ಇಂಡಿಯಾದಲ್ಲಿ ಇಲ್ಲ ಮಗ ಇವಾಗ ಸದ್ಯಕ್ಕೆ, ಅದರಿಂದ ಅವ್ರನ್ನ ಮಿಸ್ ಮಾಡ್ಕೊತಾ ಇರೋದಂತೂ ನಿಜ. ಬಟ್ ಆದ್ರೂ ಇನ್ ಅವ್ರಿಲ್ಲ ಅಂದ್ರೆ ಇನ್ ಬೇರೆ ಅವ್ರು ಆಡೇಬೇಕಲ್ವಾ, ಅವ್ರು ಸ್ವಲ್ಪ ವೀಕ್ ಲಿಂಕ್ ಇದೆ ಅಂತ ಹೇಳ್ಬೋದು. ಇನ್ ಬಿಟ್ರೆ ಶ್ರೇಯಸ್ ಅಯ್ಯರ್, KL ರಾಹುಲ್ ಸಗದಾಗನೇ ಇದೆ. ಮತ್ತೆ ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಇನ್ ವಾಷಿಂಗ್ಟನ್ ಸುಂದರ್, ಶಿವಮ್ ದುಬೆ ಇಬ್ಬರೇ ಇರೋದು. ಏನೋ ಹೇಳ್ಕೊಳಂಗಿಲ್ಲ, ಬಟ್ ಆದ್ರೂ ಪರವಾಗಿಲ್ಲ ಅಂತಾನೆ ಹೇಳ್ಬೋದು. ಮತ್ತೆ ಬೌಲಿಂಗ್ ಅಂತ ಬಂದಾಗ ಬೌಲಿಂಗ್ ಅಲ್ಲಿ ಸಗದಾಗನೇ ಕಾಣಿಸ್ತಾ ಇದೆ, ಚೆನ್ನಾಗಿನೇ ಕಾಣಿಸ್ತಾ ಇದೆ. ಈ ಟೀಮು ಇಂಗ್ಲೆಂಡ್ ಗೆ ಹೊಡೀತ ಅಂತ ಕೇಳೋದಾದ್ರೆ ನಂಗೆ ಅನಿಸ್ತಂಗೆ ಕಷ್ಟ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವ್ರು ಕೊಡ್ತಿರೋ ಪರ್ಫಾರ್ಮೆನ್ಸ್ ನೋಡಿದ್ರೆ T20 ಅಂತ ಬಂದಾಗ ವೈಟ್ ವಾಶ್ ಮಾಡಿದ್ರು, ಕ್ಲೀನ್ ಸ್ವೀಪ್ ಮಾಡಿದ್ರಲ್ವಾ, ಆ ಪರ್ಫಾರ್ಮೆನ್ಸ್ ನೋಡಿದಾಗ ಟೀಮ್ ಇಂಡಿಯಾ ಅವ್ರ ವಿರುದ್ಧ ODIs ಅಲ್ಲೂ ವಿನ್ ಆಗೋ ಸಖತ್ ಕಷ್ಟ ಕಾಣಿಸ್ತಾ ಇದೆ. ಬಟ್ ಆದ್ರೂ ವಿನ್ ಆಗಕ್ ಆಗಲ್ಲ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಇತ್ತೀಚೆಗೆ ವಿರಾಟ್ ಕೊಹ್ಲಿ ಸಖತ್ ಫಾರ್ಮ್ ಅಲ್ಲಿ ಇರೋದ್ ಮಗ. ODIs ಅಂತ ಬಂದಾಗ ಲಾಸ್ಟ್ 5 ಇನ್ನಿಂಗ್ಸ್ ಅಲ್ಲಿ ಸಗದಾಗೇನೆ ಆಡಿದರೆ. ರೋಹಿತ್ ಶರ್ಮಾನು ಅಷ್ಟೇ ಚೆನ್ನಾಗಿನೇ ಆಡ್ತಾ ಇದಾರೆ, ಶುಭ್ಮನ್ ಗಿಲ್ ಸಗದಾಗ ಆಡ್ತಾ ಇದಾರೆ. ಒಂಥರ ನೋಡಿ ಸಗದಾಗ ಆಡ್ತಾ ಇದಾರೆ ಓವರ್ ಆಲ್ ODIs ಅಂತ ಬಂದಾಗ ಟೀಮ್ ಇಂಡಿಯಾ. ಬಟ್ T20 ಅಂತ ಬಂದಾಗ ಕ್ಲೀನ್ ಸ್ವೀಪ್ ಆಯ್ತು. ಬಟ್ ಆದ್ರೂ ಇದೇ ಡಿಫ್ರೆಂಟ್ ಫಾರ್ಮ್ಯಾಟ್, ಡಿಫ್ರೆಂಟ್ ಪ್ಲೇಯರ್ಸ್ ಇರೋ ಕಾರಣದಿಂದ ನಂಗೆ ಅನಿಸ್ದಂಗೆ ಕಷ್ಟ ಇದೆ. ಈಸಿಯಾಗಿ ವಿನ್ ಆಗ್ಬಿಡ್ತಾರ ಅಂತ ಹೇಳ್ತಾ ಇಲ್ಲ, ಸಖತ್ ಕಷ್ಟನೇ ಇದೆ. ಬಟ್ ಈ ಸ್ಕ್ವಾಡ್ ನ ನೋಡ್ತಾ ಇದ್ರೆ, ಈ ಲೆವೆನ್ ನ ನೋಡ್ತಾ ಇದ್ರೆ, ಇವಾಗ ಒಂದ್ ವೇಳೆ ಟೀಮ್ ಇಂಡಿಯಾ ಸೋತ್ರು ಸಹ ಒನ್ ಸೈಡೆಡ್ ತರ ಇವಾಗ ಸೋಲೋ ತರ ಕಾಣ್ತಾ ಇಲ್ಲ. ಫೈಟ್ ಕೊಟ್ಟು ಆತರ ಬಂದು ಸೋಲೋ ತರ ಕಾಣ್ತಾ ಇರೋದು ಈ ಟೀಮು. ಆದ್ರಿಂದ ಟೀಮ್ ಇಂಡಿಯಾ ಬೇಕಾದ್ರೆ ವಿನ್ ಆದ್ರೂ ಆಗ್ಬೋದು ಸೀರೀಸ್ ನ. ಇವಾಗ ಸೀರೀಸ್ ಯಾರು ವಿನ್ ಆಗ್ತಾರೆ ಅಂತ ನೋಡೋದಾದ್ರೆ ನನ್ ಗಟ್ ಫೀಲಿಂಗ್ ಇದೇ ಆಗ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ. ಬಟ್ ನನ್ಗೆ ಅನಿಸ್ತಂಗೆ ಇಂಗ್ಲೆಂಡೇ ಸೀರೀಸ್ ನ ವಿನ್ ಆಗ್ಬಹುದು. ರೀಸೆಂಟ್ ಫಾರ್ಮ್ ನೋಡಿ ಎಲ್ಲ ಹೇಳ್ತಾ ಇರೋದು. ಬಟ್ ಯಾಕೋ ನಂಗೆ ಗಟ್ ಫೀಲಿಂಗ್ ಅನಿಸ್ತಾ ಇದೆ ಇಂಗ್ಲೆಂಡ್ 2 ಇಂಡಿಯಾ 1, ಆ ರೀತಿ ಇಂಗ್ಲೆಂಡ್ ಸೀರೀಸ್ ನ ವಶ ಮಾಡ್ಕೊಡುತ್ತಂತ ಅನಿಸ್ತಾ ಇದೆ. ನೋಡೋಣ ಟೀಮ್ ಇಂಡಿಯಾ ಇದನ್ನ ಏನಾದ್ರು ಬ್ರೇಕ್ ಮಾಡ್ತಾರ. ಇವಾಗ ಇಂಡಿಯಾ 2 ಮ್ಯಾಚ್ ಗೆದ್ಬಿಟ್ಟು ಇಂಗ್ಲೆಂಡ್ ನ 1 ಮ್ಯಾಚ್ ವಿನ್ ಆಗ್ತಾರ ನೋಡ್ತಾರ. ಇಲ್ಲಾಂದ್ರೆ ಇಂಗ್ಲೆಂಡ್ T20 ಮಾಡಿದ್ರಲ್ವ ಟೀಮ್ ಇಂಡಿಯಾಗೆ ವೈಟ್ ವಾಶ್ ಕ್ಲೀನ್ ಸ್ವೀಪ್, ಆ ತರ ಏನಾದ್ರು ಟೀಮ್ ಇಂಡಿಯಾ 3-0 ಇಂದ ಇಂಗ್ಲೆಂಡ್ ನ ಕ್ಲೀನ್ ಸ್ವೀಪ್ ಮಾಡುತ್ತಂತ ನೋಡೋಣ. ಇದು ನನ್ನ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11. ಇವಾಗ ನಿಮ್ಮ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.